ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಳ್ಳೆ ಟೈಮು. ನಮ್ಗೆ ಬಕ್ರೀದ್ ನಮ್ಮನ್ನೆಲ್ಲ ಕಾಪಾಡ್ಬಿಡ್ತು. ಇವತ್ತು ಕುರ್ಬಾನಿ ಕೊಡ್ತಾರೆ. ಈ ಇಸ್ಲಾಮಿಯನ್ ಜನರಲ್. ಇವತ್ತು ನಮ್ಮ ಮಾರ್ಕೆಟ್ ಕೂಡ ಕುರ್ಬಾನಿ ಕೊಟ್ಟಿರ್ಬೇಕಿತ್ತು. ಫಿಫ್ಟ್ ನಿಫ್ಟಿ ನೋಡಿದ್ರೆ ತುಂಬಾ ಭಯಂಕರವಾಗಿದೆ. ಒಂದು 300, 350 ಪಾಯಿಂಟ್ ಡೌನಲ್ಲಿದೆ. ಈ ಕುರ್ಬಾನಿಯಿಂದ ತಪ್ಪಿಸ್ಕೊಂಡ್ರೆ ನಾಳೆ ಕೂಡ ಕುರ್ಬಾನಿನ ಅನ್ನುವಂತ ಒಂದು ಪ್ರಶ್ನೆಯೊಂದಿಗೆ ಇವತ್ತು ಶುರು ಮಾಡೋಣ. ಪ್ರೋಗ್ರಾಮ್ ನೋಡ್ತಾ ಇರುವಂತ ಎಲ್ರಿಗೂ ನಮ್ಮ ಇಸ್ಲಾಂ ಸ್ನೇಹಿತರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಇವತ್ತು ನಿಮ್ಮ ಪ್ರೇಯರ್ಸು, ಸ್ಯಾಕ್ರಿಫೈಸ್ ಎಲ್ಲ ಚೆನ್ನಾಗಿ ಹೋಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಆಶೀರ್ವಾದ ಮಾಡ್ತಾನೆ. ಸೊ ಎಲ್ರಿಗೂ ಹ್ಯಾಪಿ ಬಕ್ರೀದ್. ಸೊ ಈಗ ಟ್ರಂಪ್ ಏನಂತಂದ್ರೆ ಏನ್ ಪಲ್ಟಿ ಮೇಲೆ ಪಲ್ಟಿ ಮೇಲೆ ಪಲ್ಟಿ. ಅದಕ್ಕೂ ಮುಂಚೆ ಎಲ್ರಿಗೂನು ಬಕ್ರೀದ್ ಹಬ್ಬದ ಶುಭಾಶಯಗಳು. ಸರ್, ಟ್ರಂಪ್‌ದೇ ಮೊದಲನೇ ಪ್ರಶ್ನೆ ಸರ್. ದಿಢೀರಂತ ಪಲ್ಟಿ ಹೊಡೆದಿದ್ದಾರೆ. ಪಲ್ಟಿ ಹೊಡೆದಿದ್ದಾರೆ. ಇದ್ರಲ್ಲಿ ಏನ್ ಗೊತ್ತಾ, ಏನ್ ನಡೀತು ಸರ್? ಇಫ್ ನಿಫ್ಟಿ ಅರೌಂಡ್ 300 ಪಾಯಿಂಟ್ಸ್ ಡೌನ್. ನಾನು ಹೇಳ್ಬಿಟ್ನಲ್ಲ, ಬಕ್ರೀದಿಂದ ಡೇ ಆಫ್ ಸ್ಯಾಕ್ರಿಫೈಸ್. ಮೆಕ್ಕಾದಲ್ಲಿ ಇವತ್ತು ಸ್ಯಾಕ್ರಿಫೈಸ್ ಮಾಡ್ತಾರೆ. ಇವತ್ತು ಈ ಡೇ ಆಫ್ ಸ್ಯಾಕ್ರಿಫೈಸ್ ಇಂದ ನಾವಿವತ್ತು ತಪ್ಪಿಸ್ಕೊಂಡಿದ್ದೀವಿ. ಇಲ್ಲ ಅಂತಂದ್ರೆ ಇವತ್ತು 23,850 ಇಂದ 23,500, 23,450 ವರೆಗೂ ಬಂದಿರ್ತಿತ್ತು. ನಿಫ್ಟಿನೇ 500 ಪಾಯಿಂಟ್ ಬಿದ್ದಿರುತ್ತೆ ಅಂತೀರಾ? 300 ಪಾಯಿಂಟ್ ಇಂದ 400 ಪಾಯಿಂಟ್ ಡೆಫಿನೆಟ್. ಇಫ್ ನಿಫ್ಟಿನೇ 300 ಪಾಯಿಂಟ್‌ಗೆ 400, 500 ಪಾಯಿಂಟ್ ಬಿದ್ದಿರಬೇಕು. ಮ್ಯೂಚುವಲ್ ಫಂಡು ಓಡಿ ಬಂದಿರ್ತಾರೆ. ನಿಮ್ಮ ದುಡ್ಡನ್ನ ತಗೊಂಡು ಹಂಗೆ ಈ ಯಾಗವನ್ನ ಮಾಡಿ ಹಂಗೆ ದುಡ್ಡನ್ನ ತೆಗೆದು ಅದ್ರಲ್ಲಿ ಹಾಕ್ತಾರಲ್ಲ, ಆಬಾಯ್ ಸ್ವಹ ಇಂದ್ರಾಯ ಸ್ವಹ ಅಂತ ದುಡ್ಡನ್ನ ತೆಗೆದು ಅದರಲ್ಲಿ ಹಾಕ್ತಾರೆ. ನೀವು ಅಪ್ಪ ಮಾರ್ಕೆಟ್ ಹಂಗೆ ಇದೆಯಪ್ಪ, ಸ್ಟೇಬಲ್ ಆಗಿದೆಯಪ್ಪ ಅಂತ ಅನ್ಕೋತೀರಾ. ರೂಪಾಯಿ 96ನ ದಾಟಿರುತ್ತೆ. FI ಹಂಗೆ ಬರ್ತಾನೆ, ಕಾರ್ಡ್ ಸಿಪ್ಕೊಂಡೇ ಬಂದ್ಬಿಟ್ಟು ಸ್ವಲ್ಪ ಸೇವ್ಸ್ ಮಾಡಿಬಿಟ್ಟು RBI ಹತ್ರ ಹೇಳ್ತಾನೆ, ಬಸ್ ಮಾರ್ಬಿಟ್ಟೆ. ಸೊ ಅದರಿಂದ ಸ್ವಲ್ಪ ಇಟ್ಟು ಡಾಲರ್ನ ಕೊಡು. ಆಗ ನಾವು ತಗೊಳ್ಳಿ ಬಾಸ್, ಎಸ್ ಬಾಸ್ ಅಂತ ಹೇಳಿ ಹಂಗೆ ಕೊಟ್ಟು ಹೋಗ್ತೀವಿ. 96ಗೆ ಹೋಗಿರುತ್ತೆ. ಇದ್ರಲ್ಲಿ ಬೇರೆ ಏನು ಹೊಟ್ಟೆ ಉರಿ ಅಂತಂದ್ರೆ ಈ ಸಲ ಭಯಂಕರವಾಗಿ ಯಾಮರ್ಸಿದ್ದಾರೆ. ಓನಾ ಸರ್? ಈ ಸೋಲ್ಡ್ ಟು ಅಂದ್ರೆ ಏನು, ಸೋಲ್ಡ್ ಟೋಪ್ ಅಂದ ತಕ್ಷಣ ಗಾಂಜಾ ಅಂತ ಅನ್ಕೊಂಡ್ಬಿಡ್ಬೇಡಿ. ಅಂದ್ರೆ ಈ ಬಾಕ್ಸಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾಮರ್ಸಿ ಸಕ್ಕರೆ ಪಂಚ್ತಾರ ಅದು. ಹಂಗೆ ರಿಯಲ್ ಆಗಿ ರಿಯಲಿಸ್ಟಿಕ್ ಆಗಿ ಯಾಮರ್ಸಿ ಹಂಗೆ ಈ ಸೈಡಲ್ಲಿ ಒಂದು ಬಿಟ್ರು, ಮಕ ಎತ್ಬಿಟ್ರು, ಆಗೋಯ್ತು ಡೀಲ್ ಓವರ್ ಅಂತ ಹೇಳ್ಬಿಟ್ರು. ಇರಾನಲ್ಲಿ ಕೂಡ ಡೀಲ್ ಓವರ್ ಅಂತ ಹೇಳಿದ್ದಾರೆ. ಡೆಮಾನ್ ಅಂತ ಎಣ್ಣೆ 87ವರೆಗೂ ಬಂದಿದೆ. ಎಲ್ಲರೂ ಖುಷಿನಲ್ಲಿದ್ದರು. ಎಲ್ಲರೂ ಇದು ಪಲ್ಟಿ ಹೊಡಿತಾನೆ ಇದ್ರು. ಆಮೇಲೆ ನೋಡಿದ್ರೆ ಇರಾನ್ ಏನು ಹೇಳ್ಬಿಟ್ಟ ಅಂತಂದ್ರೆ, ಹೋಮಸ್ ನಮ್ದು, ಅಮೇರಿಕ ಏನು ಮಾಡದೆ ಓಡೋಗ್ಬಿಡ್ತಾನೆ ಅಂತ. ಟ್ರಂಪ್ಗೆ ಏನೂ ಇಲ್ಲ, ಬಲ್ಕ್ ಕೂಡ ಇಲ್ಲ ಅಂತ. ಸ್ಲೇಟು ಬಡಪ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಡ್ಬೇಕು ಅಂತ ಹೇಳಿದ್ರು. ಟ್ರಂಪ್ಗೆ ತುಂಬ ಕೋಪ ಬಂದ್ಬಿಡ್ತು. ಈ ಹೋಮಸ್ಮಲ್ ಎಲ್ಲ ಇಟ್ಟು ಓಮನ್ ಜೊತೆ ನಾನು ಮಾತಾಡ್ಕೋತೀನಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಈ ಟ್ರಂಪ್ಗೆ ಒಂದೇ ಕೋಪ ಬಂದು ಓಮಾನ್ ನಮ್ಮನ್ನೇನೋ ಗಾಲಿ ಮಾಡಿಬಿಟ್ಟ ಅಂತ ಅಂದ್ಕೊಂಡು ಓಮಾನ್ ಮೇಲೆ ಗುಂಡನ್ನ ಹಾಕಿ ಓಮಾನ್ ಇಲ್ದಂಗೆ ಮಾಡಿಬಿಡ್ತೀನಿ, ಏನಂತ ಅಂದ್ಕೊಂಡಿದ್ಯಾ ನನ್ನ ನೀನು ಅಂತ ಓಮಾನ್ ಕೂಡ ಒಂದು ಹೆದರಿಕೆಯನ್ನು ಹಾಕಿ ಇರಾನಲ್ಲಿ 4 ಗುಂಡನ್ನು ಹಾಕಿ ಇರಾನ್ ತಿರ್ಗಾ ಗುಂಡು ಹಾಕಿ ಬಾಕ್ಸಿಂಗ್ ಮ್ಯಾಚ್ ಸ್ಟಾರ್ಟ್. ಓಕೆ. ಸೀಸ್ ಫೈರ್ ಮುಗಿದು ಜೆಂಟಲ್ಮೆನ್ ಲೆಟ್ಸ್ ಬಾಕ್ಸ್ ಏನು ಹೇಳ್ಬೇಕು, ಜೆಂಟಲ್‌ಮೆನ್ ಲೆಟ್ಸ್ ಬಾಕ್ಸ್. ಎಸ್, ನಾಳೆ ಗೊತ್ತಾಗುತ್ತೆ ಸರ್ ಹಂಗಂದ್ರೆ. ಬಾಕ್ಸಿಂಗ್ ಶುರುವಾಗೋಯ್ತು. ಅದೇ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು. ಅದರಲ್ಲಿ ಏಟ್ ವಿಂಗ್ಸ್ ಎಲ್ಲ ಇನ್ನೂ ಬಾಕ್ಸಿಂಗ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಎಲೆಕ್ಷನ್ ಬರುತ್ತೆ ನವೆಂಬರ್ ಅಲ್ಲಿ ಅಂತ. ಟ್ರಂಪ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಎಲೆಕ್ಷನ್ ಅಲ್ಲಿ ಏನೇನಾದ್ರೆ ನಿನಗೇನು, 2 ವರ್ಷ ಆದ್ಮೇಲೆ ನೀನು ಮನೆಗೆ ಹೋಗ್ಬಿಡ್ಬೇಕು. ನೀನು ಇರಾನ್ನ ಖಾಲಿ ಮಾಡಿದ್ರೆ ಇರಾನ್ನ ಕೊಂದಂತ ಪ್ರೆಸಿಡೆಂಟ್ ಅಂತ ಹೆಸರು ತಗೋಬಹುದು ಅಂತ. ಸೊ ಇದೇ ಚಾನ್ಸ್ ಅಂತ ಲೆಬನಾನ್ನಲ್ಲಿ ಒಳಗಡೆ ನುಗ್ಗಿ ಇಸ್ರೇಲ್ನ ಹೊಡಿತಾ ಇದ್ದಾರೆ. ಅದರಿಂದ ಈಗ ಸದ್ಯಕ್ಕೆ ಇವತ್ತು ಪೀಸ್ ಸ್ಟಾಕ್ ಇಲ್ಲ. ಸೊ ಮಂಡೇವರೆಗೂ ಪೀಸ್ ಸ್ಟಾಕ್ ಇಲ್ಲ. ತಿರ್ಗಾ ಕಚ್ಚಾ ತೈಲ ಏರುತ್ತೆ, ರೂಪಾಯಿ ಅಡಿ ಪಾತಾಳಕ್ಕೆ ಹೋಗುತ್ತೆ, ಸೆಂಚುರಿ ಕಡೆಗೆ ತಿರ್ಗಾ ಓಡೋದಕ್ಕೆ ಶುರು ಮಾಡುತ್ತೆ. ಬ್ಲಡ್ ಆನ್ ದ ಸ್ಟ್ರೀಟ್. ಬ್ಲಡ್ ಆನ್ ದ ಸ್ಟ್ರೀಟ್ ಬರೋದಕ್ಕೆ ಟೈಮ್ ಆಗುತ್ತೆ. ಇದು ಇಲ್ಲ ಅಂತೀರಾ ಸರ್? ಇದೆಲ್ಲ ಬ್ಲಡ್ಡೇ ಅಲ್ಲ ಬಾಸ್. ಇದು ಆಗ್ತಾ ಅಂತ ನೋಡಿದೆ. ಇದಾದ್ಮೇಲೆ ಏನ್ ನಡೆಯುತ್ತೆ ಅಂತಂದ್ರೆ, ನಾವು ಡಾಲರ್ನ ಸಪ್ಲೈ ಮಾಡ್ತೀವಿ. ಹೊರದೇಶದವನು 96 ತಗೊಂಡು ಹೋಗ್ತಾನೆ. 97ಗೆ ಇಂದು ಒಂದು ಸ್ವಲ್ಪ ಡಾಲರ್ನ ಸಪ್ಲೈ ಮಾಡ್ತೀವಿ. 10 ತಲೆಗೆ ಹೊಡೆಯೋದು ಅಂತಾರೆ. ಅಂದ್ರೆ ನೀರು ಚಿಮುಕ್ಸಿ ಹೊಡೆಯೋದು ಅಂತ. ಹೊಡೆದು ತಗೊಂಡೋಗಿ ಬಿಡ್ತಾರೆ. ರುಪಿ ವ್ಯಾಲ್ಯೂ 99 ಆದಷ್ಟು ಬೇಗ ಹಿಟ್ ಮಾಡ್ಬಿಡತ್ತೆ ಅಂತ ಬ್ಯಾಂಕ್ ಆಫ್ ಅಮೆರಿಕಾನೇ ಹೇಳಿದ್ದಾರೆ. ಅದಕ್ಕೆ ಕಾರಣ ಹೇಳುವಂತದ್ದು, ಸ್ಟ್ರಕ್ಚರಲ್ ಆಗಿ ಎಕನಾಮಿಕ್ ಸ್ಟ್ರೆಸ್ ಅಂತ ಅನ್ನೋದು ದೊಡ್ಡದಾಗಿದೆ, ಅದನ್ನ ತಡೆಯೋಕೆ ಆಗಲ್ಲ.
ಸೊ ರುಪಿ ವ್ಯಾಲಿ ಡಿಪ್ರಿಶಿಯೇಟ್ ಆಗೇ ಆಗತ್ತೆ. ನಾನು ತಿರ್ಗಾ ನಿಮ್ಗೆ ಏನ್ ಹೇಳ್ತೀನಿ, ತಿರುಗಿ ಏನ್ ಹೇಳ್ದೆ, ಬ್ಯಾಂಕ್ ಆಫ್ ಅಮೆರಿಕಾ ಇವತ್ತು ಹೇಳ್ತಾ ಇದ್ದಾನೆ, ನಾನು ಯಾವತ್ತು ಹೇಳ್ದೆ ಸೆಂಚುರಿ ನಿಶ್ಚಿತ, ಕರೆಕ್ಟ್ ಸರ್. 120 ಖಂಡಿತ. ನೀವು ಸೆಂಚುರಿ ಹೇಳ್ತಾ ಇದ್ದೀರಾ, ಪ್ಲಸ್ ಫಾರೆಕ್ಸ್ ಚಾರ್ಜಸ್, ಕಮಿಷನ್ ಅದು ಇದೆಲ್ಲ ಹಾಕಿದ್ರೆ 105 ರೂಪಾಯಿಗೆ ಹೋಗ್ಬಿಡೋ ತರ ಇದೆಯಲ್ಲ. ಅದರಿಂದ ಏನು, 100 is just a number. ಓಕೆ ಸರ್. 100 is just a number. ಓಕೆ ಸರ್. ಆಮೇಲೆ ಗೋಲ್ಡ್ ಸರಿ, ಈ ಬಿಳಿ ಶಾತನ್ ಈ ಸ್ವಾಮಿಕರ ಒಬ್ಬ ಸುತ್ತಾಡ್ತಾ ಇದ್ನಲ್ಲ, ಉಸಿರು ಎಳ್ದು ಬಿಡ್ತಾ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ನಲ್ಲ, ಎಲ್ಲ ಹೋದ ಅವನು? ಹಿಂಗ್ ಮಾಡಿದ್ರೆ 40 ರೂಪಾಯಿಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ನಲ್ಲ. ಸ್ವಾಮಿಗಳು ಪೀಸ್ ಮಾಡ್ಬೇಕು, ಏನ್ ಮಾಡ್ಬೇಕು, ನೆಮ್ಮದಿ. ನೆಮ್ಮದಿ ಮಾಡ್ಬೇಕು. ಅದನ್ನ ಬಿಟ್ಟು ಸ್ವಾಮಿಗಳು ಡಾಲರ್ ಮಾಡಿದ್ರೆ ಇದನ್ನೇ ಆಗೋದು. ಗೋಲ್ಡ್ ಇವತ್ತು 150 ರೂಪಾಯಿ ಇಳಿದಿದೆ. ಸಂತೋಷ, ಈಗ ತಿರ್ಗಾ ವಾರ್ ಶುರುವಾಗ್ತಾ ಇದೆ ಅನ್ನೋದನ್ನ ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ರಿಫ್ಲೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಕ್ರೂಡ್ ಆಯಿಲ್ ಪ್ರೈಸ್ ಏರತ್ತೆ ಅಂತ ನಾವ್ ಅರ್ಥ ಮಾಡ್ಕೋಬಹುದು. ಆದ್ರೂ ಈ ಪೆಟ್ರೋಲ್ ಡೀಸೆಲ್ ದಡೆ ಈಗ 6% ಇಂದ 15% ಆಗಿ ಇಂಪೋರ್ಟ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡದೇ ಇದ್ದಿದ್ರು ಅಂತ ಅಂದ್ರೆ ಈ ಇದ್ರಲ್ಲಿ ಒಂಚೂರು ಕೂಡಿಕೊಂಡು ನೋಡೋದಾಗ ಒಂದು 9%, ಅಂದ್ರೆ 14,500 ಇಂದ ಒಂದು 10% ಕಡಿಮೆ ಮಾಡಿದ್ರೆ 13,300 ಸರಿ ಹೋದ್ರೆ ಹೋಗ್ಲಿ, 13,500 ವರೆಗೂ ಬಂದಿರ್ಬೋದು, ಸರಿ 13,300 ಬಂದಿರ್ಬೋದು. ಅದಕ್ಕೆ ನಾನು ಹೇಳೋದು, ಶ್ರೀಮಂತರು ಕಷ್ಟಪಟ್ರು ಅಂತಂದ್ರೆ ಜಿಯಿಂದ ಅದನ್ನ ತಡ್ಕೊಳ್ಳೋದಕ್ಕಾಗಲ್ಲ, ಅವ್ರ ಹೃದಯ ಹಂಗೆ ಬಡ್ಕೊಳುತ್ತೆ. ಅದರಿಂದ 1,000 ರೂಪಾಯಿ ಕೊಟ್ರು, ನೀ ಬೇಡ ಅಂತೀಯ ನೋಡ್ದಾ. ಇಲ್ಲ ಸರ್, ಈಗ ಗೋಲ್ಡ್ ಬೀಳೋದಕ್ಕೆ ಶುರುವಾಗಿದೆ. ಅಂದ್ರೆ ನಾಳೆ ಜಗಳ ಆಡ್ಕೊಂಡೇ ಇದ್ರು ಅಂತಂದ್ರೆ ಇದು 10,000ಕ್ಕೆ ಹೋಗ್ಬಿಡುತ್ತೇನೋ ಅಂತ ಒಂದು ಭಯ ಅಷ್ಟೇ. 12,000 ನೀವು ಹೇಳಿದ್ದು ಬೇಸು 12,500 ಹೇಳಿದ್ರಿ. ಇವತ್ತು ಆಲ್ಮೋಸ್ಟ್ ಅದು ಆ ಪ್ರೈಸ್ಗೆ ಬಂದಿರ್ಬೇಕಿತ್ತು. ಎಲ್ಲಿ 13,500 ಕಾರಣ ಬಂದಿರ್ಬೇಕಿತ್ತು, 1,000 ಇದೆಯಲ್ಲ. ಹೌದು ಸರ್, 10% ಕಡಿಮೆ ಮಾಡಿದ್ರೆ 13,300ಗೆ ಬಂದ್ ನಿಲ್ಕಾಯ್ತು ಸರ್. ಇವತ್ತು ಏನ್ ರೇಟ್ ಇದೆ? 14,500. ಸರಿ, ಅದು 10% ಇಂಪೋರ್ಟ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ಬಿಟ್ರು. ಒಂದು ವೇಳೆ ಅದನ್ನ ಕಟ್ ಮಾಡದೇ ಇದ್ದಿದ್ರೆ 13,300 ಅಲ್ಲಿ ಬಂದು ನಿಂತಿರ್ತಿತ್ತು. 1,000 ರೂಪಾಯಿ ಸರ್, 10%. ಓಕೆ ಸರಿ, 3,500 ಅಲ್ಲಿ ನಿಂತಿರ್ತಿತ್ತು ಸರ್. ನೀವು ಹೇಳ್ದಂತ ಫ್ಲೋರು 12,500. ಇದನ್ನು ಇದೆಯಲ್ಲ. ಸೊ ಅದು ಬರ್ಬೇಕು ಅಂತಂದ್ರೆ ಏನಾಗ್ಬೇಕಂದ್ರೆ ಅಮೆರಿಕನ್ ಒಳಗಡೆ ಹೋಗಿ ಡಿಶಮ್ ಅಂತ ಸುಡ್ಬೇಕು. ಲ್ಯಾಂಡ್ ಇನ್ವೆಸ್ಟಿಗೇಷನ್ ನಡಿಬೇಕು. ಹೌದು, ಲ್ಯಾಂಡ್ ಇನ್ವೆಸ್ಟಿಗೇಷನ್ಗೆ ನಡೆಯುವಂತ ಒಂದು ಸಾಧ್ಯತೆ ಅದರ ಹೇಳೋದಕ್ಕಾಗಲ್ಲ. ಟ್ರಂಪ್ ಆಗೋದರಿಗೆ ಹೇಳಿ ಎಲ್ಲಾರು ಲ್ಯಾಂಡ್ ಮಿಷನ್ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದು ಶಾರ್ಟ್ ಆಗಿ ಹಾಕ್ಬಿಟ್ಟು ಒಂದು 1 ಬಿಲಿಯನ್ ಶಾರ್ಟ್ ಹೊಡೆದ್ಬಿಟ್ಟು ಸೂಕ್ತ ಇಳಿಸು. ಆಮೇಲೆ ಹಿಂಗಂದೇಳಿ ಹೇಳ್ತಾರೆ, ಈಗ ಪ್ರೆಸಿಡೆಂಟ್ ಟ್ರೇಡ್ ಮಾಡಿ ತುಂಬಾ ಅಕೌಂಟ್ಸ್, ಟ್ರೇಡಿಂಗ್ ಅಕೌಂಟ್ಸ್ ಇದೆ ಅಂತ. ಓಕೆ ಸರ್, ಈಗ ಗೋಲ್ಡ್ ಪ್ರೈಸ್ ತಿರ್ಗಾ ಕಡಿಮೆ ಆಗೋದಕ್ಕೆ ಶುರುವಾಗಿದೆ ಸರ್. ಈ ವಾರ್ ನ ಬೇಸ್ ಮಾಡಿ ಗೋಲ್ಡ್ ನ ಈಗ ತಗೊಳ್ಳೋದಕ್ಕೆ ಇಳಿಬೋದಾ? ಯಾಕಂದ್ರೆ ತುಂಬಾ ಜನ ಇವತ್ತೇ ನಮ್ಮ ಹತ್ರ ತುಂಬಾ ಜನ ಕೇಳಿದ್ರು ಗೋಲ್ಡ್ ಬೇಸ್ ನ ತಗೋಬೋದಾ ಅಂತ. ವಾರ್ನ ನಂಬಿ ತಗೋಬೇಡಿ, ಜೀನ ನಂಬಿ ತಗೊಳ್ಳಿ. 5 ವರ್ಷ ಆದ್ಮೇಲೆ ಜಿ ಹೋಗೋದಕ್ಕೆ ಮುಂಚೆ ಅದನ್ನ 125 ರೂಪಾಯಿ ಮಾಡೇ ಹೋಗ್ತಾರೆ. ಓಕೆ, ವಾರ್ಗೂ ಇಂಡಿಯನ್ ರುಪಿಗೆ ಇರುವಂತ ವೀಕ್ನೆಸ್ಗೂ ಸಂಬಂಧ ಇಲ್ಲ. ಇಂಡಿಯನ್ ರುಪಿ ವೀಕ್ ಆಯ್ತು ಅಂತಂದ್ರೆ ಗೋಲ್ಡ್ ಗೈನ್ ಆಗ್ತಾನೆ ಇರುತ್ತೆ. ಅದರಿಂದ ಚಿಂತೆ ಮಾಡೋಕ್ಕೆ ಏನೂ ಇಲ್ಲ. ಓಕೆ ಸರ್, ಫೈನ್ ಸರ್. ಆಮೇಲೆ ಐ ವೀಕ್ ನ ಟಚ್ ಮಾಡುವಂತ ಲೆವೆಲ್ ಅಲ್ಲಿ ಹಂಗೆ ಬಂದು ನಿಂತಿದೆ. ಕನ್ಸಿಡರ್ ಮಾಡ್ತಾನೆ ಇವಿ. ಫೈನ್ ಸರ್, ಥ್ಯಾಂಕ್ ಯು ಸರ್. ಸೊ ಈ ಪ್ರಶ್ನೆಗಳಿಗೆಲ್ಲ ತುಂಬಾ ಸ್ಪಷ್ಟವಾಗಿ ಉತ್ತರ ಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.